ಬುಡಕಟ್ಟು ಅಂದ್ರೆ ಪರಿಶಿಷ್ಟ ಪಂಗಡ, ಎಸ್ಟಿ ಜನಾಂಗ. ಇಲ್ಲಿ ನಮ್ಮ ಇದರಲ್ಲಿ ಬರ್ತಕ್ಕಂಥ ಜನಾಂಗ ಯಾವ್ಯಾವ ಬರ್ತಾವಂತಂದ್ರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸುರಪುರ ತಾಲೂಕಿನಲ್ಲಿ ಬರ್ತಕ್ಕಂಥದ್ದು ಮೇಧ ಜನಜಾತಿ ಒಂದು ಬರ್ತದ ಬಂದ್ರ, ಅದು ಬಿಟ್ಟರೆ ವಾಲ್ಮೀಕಿ, ನಾಯಕ, ಬೇಡ ಜನಜಾತಿ. ಇವು ಪರಿಶಿಷ್ಟ ಪಂಗಡದಲ್ಲಿ ಬರ್ತಕ್ಕಂಥ ಜನಜಾತಿಗಳು. ಈ ಜನಜಾತಿಗೆ ಏನೈತಪ್ಪ ಅಂದ್ರೆ ಅತಿ ಸೂಕ್ಷ್ಮವಾಗಿ ಅವ್ರು ಯಾವುದೇ ರಸ್ತೆಗಳಿರಂಗಿಲ್ಲ ಮತ್ತು ಯಾವುದೇ ರೀತಿ ಅವರಿಗೆ ಶಿಕ್ಷಣ ಸಿಕ್ಕಿರಂಗಿಲ್ಲ, ಸಾರಿಗೆ ವ್ಯವಸ್ಥೆ ಇರಂಗಿಲ್ಲ, ರಸ್ತೆಗಳು ಇರಂಗಿಲ್ಲ, ಭಾಳ ದೂರ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಾರೆ. ಅವ್ರಿಗೆ ಈ ಒಂದು ಲೋಕದ ಜ್ಞಾನ ಕೂಡ ಇರಂಗಿಲ್ಲ. ಶಾಲೆಗೆ ಕಳ್ಸಂಥ ಮಕ್ಕಳು ಶಾಲೆಗೆ ಕೂಡ ಕಳ್ಸಂಗಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಎಲ್ಲೋ ಒಂದು ಗುಡ್ಡ ಗಾಡಿನಲ್ಲಿರ್ತಕ್ಕಂಥ ಜನವಸತಿ ಪ್ರದೇಶ ದೂರ ಇರ್ತಕ್ಕಂಥ ಜನರ ಕಂಡ್ರೆ ಒಡೆ ಹೋಗ್ತಕ್ಕಂಥ ಜನಾಂಗ ಏನಿರ್ತಲ್ಲ ಅದು ಬುಡಕಟ್ಟು ಜನಾಂಗ. ಅವರು ಅತಿ ಸೂಕ್ಷ್ಮ ಬುಡಕಟ್ಟು ಜನಾಂಗ ವಸತಿ ಅಂತ ಕರಿತೀವಿ, PVGT ಅಂತ ಕರಿತೀವಿ ನಾವು. ಆ ಜನಜಾತಿಗಳಿಗೆ ನಾವು ಇವತ್ತು ಮುಖ್ಯವಾಹಿನಿ ತರೋದಕ್ಕೋಸ್ಕರವಾಗಿ ಸುಮಾರು 1 ಲಕ್ಷ ಈ ಒಂದು ಕಾರ್ಯಕ್ರಮಗಳನ್ನು 1 ಲಕ್ಷ ಒಂದು ಹಳ್ಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ರು. 1 ಲಕ್ಷ ಇದರಲ್ಲಿ ಏನೈತೆ ಅಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಆ ಜನಜಾತಿಯಲ್ಲಿರ್ತಕ್ಕಂಥ ಈ ಬುಡಕಟ್ಟು ಜನಾಂಗದಲ್ಲಿ ಬರ್ತಕ್ಕಂಥ ಜನರನ್ನು ರೆಡಿ ಮಾಡತಕ್ಕಂಥ ಕಾರ್ಯಕ್ರಮ ಇದು. ಯಾವ ರೀತಿಯಾಗಿ ರೆಡಿ ಮಾಡಬೇಕು ಅನ್ನತಕ್ಕಂಥದ್ದು ಇವತ್ತು ಮುಖ್ಯವಾಗಿರ್ತಕ್ಕಂಥ 1 ಲಕ್ಷ ಹಳ್ಳಿಗಳಲ್ಲಿ ಮತ್ತು 20 ಲಕ್ಷ ಬದಲಾವಣೆಯ ನಾಯಕರನ್ನು ಸಜ್ಜುಗೊಳಿಸ್ತಕ್ಕಂಥ ಕಾರ್ಯಕ್ರಮ. ನೋಡು, 1 ಲಕ್ಷ ಹಳ್ಳಿಗಳಲ್ಲಿ 20 ಲಕ್ಷ ಜನರನ್ನು ಸಜ್ಜುಗೊಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಈ ಒಂದು ಆದಿ ಕರ್ಮಯೋಗಿಯ ಒಂದು ಕಾರ್ಯಕ್ರಮದ ವಿಶೇಷವಾಗಿರ್ತಕ್ಕಂಥ ಯೋಜನೆ. ಇವತ್ತೆಲ್ಲ ಇಲ್ಲಿ ಬುಡಕಟ್ಟು ಜನಾಂಗ ಇರ್ತಕ್ಕಂಥದ್ದು, ನೀವು ಎಲ್ಲ ಬೇಡ ಜನಜಾತಿ, ವಾಲ್ಮೀಕಿ, ದೊರೆಗಳು, ನಾಯಕರು ಇರ್ತಕ್ಕಂಥ ಈ ಒಂದು ಹಾಡಿ. ಈ ಹಾಡಿನಲ್ಲಿ ಯಾವ ರೀತಿ ನಾವು ಬದುಕ್ತಾ ಇದ್ದೀವಿ, ನಮ್ಮ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ಕಲಿಸ್ತಾ ಇದ್ದೀವಲ್ಲ, ಅರ್ಧಂಬರ್ಧ ಕಲಿಸ್ತೀವಿ. ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಶಾಲೆಗೆ ಕಳ್ಸಂದ್ರೆ ಬ್ಯಾಡ್ರಿ ದೂರ ಆಗ್ತಾ ಶಾಲೆಗೆ ಯಾಕೆ ಕಳ್ಸಮ್ಮ ಅನ್ನೋದು ಶಾಲೆ ಬಿಡಿಸಿಬಿಡೋದು. 5ನದ್ದು 6ನದ್ದು ಕಲ್ತುಗಳು ಶಾಲೆ ಬಿಡಿಸಿಬಿಡೋದು, ಮುಂದೆ ಕಳ್ಸಂಗಿಲ್ಲ. ನಮ್ಮದು ವೃತ್ತಿ ಏನೈತಿ ಬೇಟೆ ಆಡೋದು. ಅದು ಇನ್ನುವರೆಗೆ ಬೇಟೆ ಆಡ್ತಕ್ಕಂಥ ಪದ್ಧತಿ ನಾವು ನೋಡ್ತೀವಿ ಕೆಲವೊಂದು ಹಳ್ಳಿಗಳಲ್ಲಿ. ಈ ಬುಡಕಟ್ಟು ಜನಾಂಗ ಬೇಟೆ ಆಡೋದು ನಿಷೇಧ ಆಗಿದೆ. ನಿಷೇಧ ಇರೋದರಿಂದ ನಾವೇನು ಮಾಡಬೇಕು, ಕೃಷಿ ಆಗಲಿ, ಕೂಲಿ ಆಗಲಿ, ಇವೆಲ್ಲ ಕೆಲಸಗಳನ್ನು ಮಾಡಿ ನಾವು ಉಪಜೀವನವನ್ನು ಮಾಡಿಕೊಂಡು ಆಗಬೇಕು. ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಇವತ್ತು ಈ ಒಂದು ಆದಿ ಕರ್ಮಯೋಗಿ ಒಂದು ಅಭಿಯಾನದಲ್ಲಿ ನಾವೇನು ಮಾಡ್ಬೇಕಂದ್ರೆ ಎಲ್ಲರೂ ಸೇರಿಕೊಳ್ಬೇಕು. ಸೇರಿಕೊಂಡು ಇವತ್ತಿರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳು ಏನದವ, ಪರಿಶಿಷ್ಟ ಪಂಗಡದವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಏನದವ, ಈಗಾಗಲೇ ನಮ್ಮ ಬುಡಕಟ್ಟು ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಇದೆ. ಆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಮ್ಮ ಜನಜಾತಿಗೆ ಏನೇನು ಸೌಲಭ್ಯಗಳಿದ್ದಾವೆ, ಭೂಮಿ ಕೊಡಿಸೋದಿರಲಿ, ಯಾರಿಗೆ ಭೂಮಿ ಇರಾಗಲ್ಲ ಭೂಮಿ ಕೊಡಿಸ್ತಕ್ಕಂಥದ್ದು, ಉದ್ಯೋಗ ಮಾಡೋಂಥವ್ರಿಗೆ ಉದ್ಯೋಗ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಅದೇ ರೀತಿಯಾಗಿ ನಮಗೆ ಒಳ್ಳೆಯ ಒಂದು ಶಿಕ್ಷಣ ಕಲಿಸಿ ಒಂದು ಬೇರೆ ಒಂದು ಇದರಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಲಿ, ಇವೆಲ್ಲ ಏನೈತಪ್ಪ ಅಂದ್ರೆ ನಮಗೆ ಸುಧಾರಣೆ ಮಾಡಲು ಸಾಕಷ್ಟು ಯೋಜನೆ. ಇವತ್ತು ನೀವೇನು SCP TSPಯಲ್ಲಿ ನಿಮ್ಮ ಗ್ರಾಮಗಳಲ್ಲಿ ನೀವು ವಾಸ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ಇವತ್ತು ಅಚ್ಚುಕಟ್ಟಾಗಿರ್ತಕ್ಕಂಥ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ, ನೋಡಿರ್ಬೋದು. ಅಚ್ಚುಕಟ್ಟಾಗಿರ್ತ CC ರಸ್ತೆ ಎಲ್ಲಿ ಮಾಡ್ತಾ ಇದ್ದಾರೆ, SCP TSP ಒಳಗೆ ಮಾಡ್ತಾರೆ ಅವರು. SCP ಅಂದ್ರೆ SC ಒಳಗೆ ಜನಜಾತಿ ಇರ್ತಕ್ಕಂಥಲ್ಲಿ, TSP ಅಂತಂದರೆ ಈ ST ಜನಾಂಗ ಎಲ್ಲಿರ್ತಾರೆ, ಬೇಡ ಜನಜಾತಿ ಎಲ್ಲಿರ್ತಾರೆ ಆ ಜನಜಾತಿಗೆ ಹೋಗ್ತಕ್ಕಂಥ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು. ಇದು ಒಂದು SCP TSP ಒಳಗೆ. ಅದು ಆ ಒಂದು SCP TSP ಒಳಗೆ ಕೆಲವೊಂದು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು ಜನಗಳನ್ನು ಸೇರಿಸಿಕೊಂಡು ಅವರಿಗೆ ಕುರಿ ಕೊಡೋದಾಗಲಿ, ಕುರಿ ಸಾಕಾಣಿಕೆ ಮಾಡೋದಾಗಲಿ, ಅಥವಾ ಎತ್ತು, ಎಮ್ಮೆ, ಆಕಳು ಇಂಥವು ಸಾಕಾಣಿಕೆ ಮಾಡೋದತ್ತಪ್ಪ ಅಂದ್ರೆ ಅಂಥವು ಕೊಡಿಸೋದಾಗಲಿ ಆ ಒಂದು ಯೋಜನೆಗಳಲ್ಲಿ ಇದ್ದಾವೆ. ಇವೆಲ್ಲ ಯೋಜನೆಗಳು ನಮ್ಗೆ ಗೊತ್ತಿಲ್ಲ. ಈಗ ಜಮೀನು ಇರೋಂಗಿಲ್ಲ ಭಾಳಷ್ಟು ಜನರಿಗೆ. ಆ